ನೀವು ನನ್ನನ್ನ ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನ ಆರಿಸಿಕೊಂಡಿದ್ದೇನೆ. ಸಂತ ಯೋಹಾನನು ಬರೆದಂತ ಶುಭ ಸಂದೇಶ 15ನೇ ಅಧ್ಯಾಯ 16ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ನಮ್ಮ ಮೇಷಪಾಲಕನಾದ ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ನಾವು ಬಹಳಷ್ಟು ಬಾರಿ ನಮ್ಮ ಸ್ವಂತ ಪ್ರಯತ್ನದಿಂದ, ನಮ್ಮ ಸ್ವಂತ ಬಲದಿಂದ, ನಮ್ಮ ಪ್ರಾರ್ಥನೆಯಿಂದ, ನಮ್ಮ ಜಪತಪಗಳಿಂದ, ನಮ್ಮ ದೇವಾರಾಧನೆಯಿಂದ, ನಮ್ಮ ತಪಸ್ಸಿನಿಂದ, ನಮ್ಮ ಉಪವಾಸ ಪ್ರಾರ್ಥನೆಯಿಂದ, ನಮ್ಮ ಕೋರಿಕೆಗಳಿಂದ, ನಮ್ಮ ಹರಕೆಗಳಿಂದ ನಾವು ದೇವರನ್ನ ಒಲಿಸಿಕೊಂಡಿದ್ದೇವೆ ಅಥವಾ ದೇವರ ಕೃಪೆಯನ್ನ ಪಡೆದುಕೊಂಡಿದ್ದೇವೆ ಎಂದು ಭಾವಿಸುತ್ತೇವಲ್ಲವೇ? ಆದರೆ ಬೈಬಲ್ ಶ್ರೀ ಗ್ರಂಥ ಸುಮಧುರವಾಗಿ ನುಡಿಯುತ್ತದೆ, ನಾವು ದೇವರನ್ನ ನೋಡುವುದಕ್ಕೆ ಮೊದಲೇ ದೇವರು, ನಾವು ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗಲೇ ದೇವರು ನಮ್ಮನ್ನು ನೋಡಿದ್ದಾರಲ್ಲ. ಪ್ರವಾದಿ ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರು ನುಡಿಯುತ್ತಾರೆ, ನಿನ್ನನ್ನು ತಾಯಿಯ ಗರ್ಭದಲ್ಲೇ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ ಎಂದು ದೇವರೇ ನುಡಿಯುತ್ತಾರಲ್ಲ. ನಾವು ದೇವರನ್ನ ಪ್ರಾರ್ಥಿಸುವುದಕ್ಕೆ ಮೊದಲೇ ದೇವರು ನಮ್ಮನ್ನ ಪವಿತ್ರೀಕರಿಸಿದ್ದರು. ಪ್ರವಾದಿ ಯೆರೆಮೀಯನು ಬರೆದಂತ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರೇ ನುಡಿಯುತ್ತಾರೆ, ನೀನು ನಿನ್ನ ತಾಯಿಯ ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಾನು ನಿನ್ನನ್ನ ಪವಿತ್ರೀಕರಿಸಿದ್ದೆ ಎಂಬುದಾಗಿ ಸ್ವತಃ ದೇವರೇ ನುಡಿಯುತ್ತಾರಲ್ಲ. ನಾವು ದೇವರ ಹೆಸರಿಡಿದು ಕರೆಯುವುದಕ್ಕೆ ಮೊದಲೇ ತಾಯಿಯ ಗರ್ಭದಲ್ಲೇ ದೇವರು ನಮ್ಮ ಹೆಸರಿಡಿದು ಕರೆದಿದ್ದಾರಲ್ಲ. ಪ್ರವಾದಿ ಯೆಶಾಯನು ಬರೆದಂತ ಗ್ರಂಥ 49ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ನುಡಿಯುತ್ತಾರೆ, ಸರ್ವೇಶ್ವರ ಕರೆದರನ್ನನ್ನು ಗರ್ಭದಲ್ಲಿದ್ದಾಗಲೇ ಹೆಸರಿಡಿದು ನನಗೆ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ. ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮೊದಲೇ ದೇವರು ನಮಗಾಗಿ ತನ್ನ ಪ್ರಾಣವನ್ನೇ ನೀಡಿದ್ದಾರೆ. ಪೌಲರು ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದುವ ಪ್ರಕಾರ, ಆದರೆ ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ಕರ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರಿಯರೇ, ಕೆಲವೊಮ್ಮೆ ನಾವು ದೊಡ್ಡ ಪಾಪಿಗಳು, ಚಿಕ್ಕವರು, ದುರ್ಬಲರು, ಅಯೋಗ್ಯರು ಎಂದು ನಾವು ಭಾವಿಸಿಕೊಳ್ಳುತ್ತೇವೆ. ದೇವರ ಪ್ರೀತಿಗೆ, ಅರ್ಹತೆಗೆ ನಾವು ಪಾತ್ರರಲ್ಲ ಎಂದು ನಮಗೆ ಅನಿಸಬಹುದು. ಆದರೆ ನಮ್ಮ ಮತ್ತು ದೇವರ ನಡುವಿನ ಸಂಬಂಧವು ನಮ್ಮ ಆಯ್ಕೆಯಿಂದ ಆರಂಭವಾಗುವುದಿಲ್ಲ, ಅದು ದೇವರ ಆಯ್ಕೆಯಿಂದ ಆರಂಭವಾಗುತ್ತದೆ. ದೇವರು ನಮ್ಮನ್ನು ಎಲ್ಲರನ್ನು ಪ್ರೀತಿಸಲು ಆರಿಸಿಕೊಂಡರು. ದೇವರು ನಮ್ಮನ್ನ ಕ್ಷಮಿಸಲು ಆರಿಸಿಕೊಂಡರು. ದೇವರು ನಮಗೆ ಹೊಸ ಜೀವನವನ್ನ ನೀಡಲು ನಮ್ಮನ್ನ ಆರಿಸಿಕೊಂಡರು. ದೇವರು ನಮ್ಮನ್ನು ತಮ್ಮವರೆಂದು ಕರೆಯಲು ನಮ್ಮನ್ನ ಆರಿಸಿಕೊಂಡರು. ಈ ಚಿತ್ರದಲ್ಲಿ ನಾವು ನೋಡುವಂತೆ ಮಗುವನ್ನು ಎತ್ತಲು ಚಾಚಿದಂತಹ ಬಲವಾದ ಕೈಯಂತೆ ಯೇಸು ಕ್ರಿಸ್ತರು ಯಾವಾಗಲೂ ನಮ್ಮ ಕಡೆಗೆ ಕೈ ಚಾಚಿದ್ದಾರೆ. ನಮ್ಮ ದೌರ್ಬಲ್ಯಗಳಿಂದ ನಮ್ಮನ್ನ ಮೇಲಕ್ಕೆತ್ತಲು, ನಮ್ಮ ಪಾಪಗಳಿಂದ ನಮ್ಮನ್ನ ಮೇಲಕ್ಕೆತ್ತಲು, ನಮ್ಮ ಕತ್ತಲೆಯ ಜೀವನದಿಂದ ಬೆಳಕಿನ ಜೀವನದೆಡೆಗೆ ನಮ್ಮನ್ನ ಮೇಲೆತ್ತಲು, ನಾವು ದಾರಿ ತಪ್ಪಿದ ಕ್ಷಣಗಳಲ್ಲಿ ದೇವರು ನಮ್ಮನ್ನ ಸರಿಯಾದ ದಾರಿಗೆ ನಡೆಸಲು ಯೇಸು ಸ್ವಾಮಿ ಪ್ರೀತಿಯಿಂದ ತಮ್ಮ ಕರಗಳನ್ನ ಚಾಚಿದ್ದಾರೆ. ಶಿಲುಬೆಯ ಮೇಲೆ ಚಾಚಲ್ಪಟ್ಟಂತ ಯೇಸು ಕ್ರಿಸ್ತರ ಅದೇ ಕೈ ಇಂದು ನಮ್ಮ ಕೈ ಹಿಡಿದು ಶಾಶ್ವತ ರಕ್ಷಣೆಯಿಂದ ತುಂಬಿದಂತ ಜೀವನಕ್ಕೆ ನಮ್ಮನ್ನ ಮುಂದೆ ನಡೆಸಲು ಯೇಸು ಸ್ವಾಮಿಯ ಆ ಪ್ರೀತಿಯ ಕರಗಳು ಚಾಚಿವೆ. ಪ್ರಾರ್ಥಿಸೋಣ. ಕರ್ತನೆ, ನಾವು ನಿಮ್ಮನ್ನು ಹುಡುಕುವ ಮೊದಲೇ ನೀವು ನಮ್ಮನ್ನ ಹುಡುಕಿ ಬಂದಿದ್ದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ವಂದನೆ ಆರಾಧನೆಯನ್ನ ಸಮರ್ಪಿಸುತ್ತೇವೆ ಸ್ವಾಮಿ. ಪ್ರಿಯ ಸ್ನೇಹಿತನೇ, ಈ ಲೋಕದಲ್ಲಿ ನೀನು ಅನಾಥನಲ್ಲ, ಈ ಲೋಕದಲ್ಲಿ ನೀನು ಏಕಾಂಗಿ ಅಲ್ಲ. ಅದೋ ಶಿಲುಬೆಯ ಮೇಲೆ ತನ್ನ 2 ಕರಗಳನ್ನ ಚಾಚಿಕೊಂಡು ನಿನಗಾಗಿ ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ತನ್ನ 2 ಕರಗಳನ್ನ ಚಾಚಿ ನಿನಗಾಗಿ ಕಾದಿದ್ದಾರೆ. ಪ್ರಭು ಯೇಸುವೆ, ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಬೆಳಕು ನಮಗೆ ದಾರಿದೀಪವಾಗಲಿ. ನಮ್ಮನ್ನು ನಿಮ್ಮ ಮಹಿಮೆಗಾಗಿ ನಮ್ಮನ್ನ ಉಪಯೋಗಿಸಿರಿ. ನಿನ್ನ ಪ್ರೀತಿಯಲ್ಲಿ ನಾವು ಬೆಳೆಯುವಂತೆ ಮಾಡು ಕರ್ತನೆ. ನಮ್ಮನ್ನು ಎಂದಿಗೂ ಕೈ ಬಿಡದೆ ಆ ಬಲವಾದ ಹಸ್ತಕ್ಕೆ ನಮ್ಮನ್ನು ನಾವೇ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಾಗ ಯೇಸುವೆ ನಮ್ಮನ್ನ ಕೈ ಹಿಡಿದು ನಮ್ಮ ಜೀವಿತದ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ನಮ್ಮನ್ನ ಮುನ್ನಡೆಸು ಯೇಸುವೆ ಎಂಬುದಾಗಿ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ. ಸ್ವರ್ಗೀಯ ತಂದೆ ದೇವರೇ, ಆಮೆನ್.